ಇನ್ನು ಜಾನ್ವರಿಲಿ ಪ್ರಿಪ್ರೇಟ್ರಿ ಬರ್ತಾ ಇದೆ ಅಂತ 3 ಪ್ರಿಪ್ರೇಟ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈಗಲೇ ರೆಡಿಯಾಗಿ ಮಾರ್ಕ್ಸ್ ಬಂದ ತಕ್ಷಣ ನಿಮಗೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೋಸ್ಕರನೇ ಮಾಡೆಲ್ ಕ್ವೆಶನ್ ಪೇಪರ್ ಬಿಟ್ಟಿರೋದು. ರಿಪೀಟ್ ರಿವೈಸ್ ಮಾಡ್ತಾ ಹೋಗಿ, ಓಕೆನಾ. ದ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಕ್ಯೂಬ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತು 3 ಅಂತ. ಆಗ ಇದನ್ನು ಕ್ಯೂಬಿಕ್ ಪಾಲಿನಾಮಿಯಲ್. ಒಂದು ವೇಳೆ ಕ್ವೆಶನ್ ಪೇಪರಲ್ಲಿ ax³ + bx² + 3x ಪ್ಲಸ್ ಏನೋ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, 3x + 5 ಅಂತ ಈ ರೀತಿ ಏನಾದರೂ ಕೊಡೋದು 6x² ಅಂತ ಕೊಟ್ಟಿದ್ರೆ ಇದ್ರದ್ದು ಹೈಯೆಸ್ಟ್ ಪವರ್ ಎಷ್ಟು 3. ಆಗ ಇದ್ರದ್ದು ಡಿಗ್ರಿ ಕೇಳಿದ್ರೆ 3 ಅಂತ. ಇಲ್ಲಿ ಏನಾದರೂ 6x² + 2x ಅಂತ ಕೊಟ್ಟಿದ್ರೆ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಏನು ಬರೀತೀರಾ 2 ಅಂತ ಬರೀತೀರಾ. 2x + 3y + 7 ಅಂತ ಕೊಟ್ಬಿಟ್ಟು ಇದ್ರದ್ದು ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಇದು ಪವರ್ 1 ಅಂತ ಅರ್ಥ. ಆಗ ಡಿಗ್ರಿ 1 ಅಂತ ಬರೀತೀರಾ. ಆಗ ನೀವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕೇಳಿದ ತಕ್ಷಣ ನೀವು ಏನನ್ನು ಕಲಿದಿರಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ ತಕ್ಷಣ ನೀವು 2 ಪವರ್ 2 ಅಂತ ಹೇಳಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದನ್ನು ಲೀನಿಯರ್ ಪಾಲಿನಾಮಿಯಲ್. ಆಗ ನೀವು ಇಲ್ಲಿಗೆ 3 ಕ್ವಶನನ್ನು ಕಲ್ತ್ರಿ. ಈ ರೀತಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ರೆಫರ್ ಮಾಡಿ ಕಲಿಬೇಕಾಗುತ್ತೆ ಮಕ್ಕಳೇ. ಈಗ ನೆಕ್ಸ್ಟ್ ಕ್ವಶನ್, ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. ಮಕ್ಕಳೇ ಕನ್ನಡ ಮೀಡಿಯಮರಿಗೆ ಸಪ್ರೇಟ್ ಮಾಡಿ ಹಾಕ್ತೀನಿ, ಯಾಕೆಂತಂದರೆ ಒನ್ ವರ್ಡ್ ಆನ್ಸರ್ಗೆ ಸ್ವಲ್ಪ ನಿಮಗೆ ಕಲಿಬೇಕಾಗುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಹಾಕ್ತೀನಿ, ನೋಡ್ಕೊಳ್ಳಿ. ದ ಫಾರ್ಮುಲಾ ಟು ಫೈಂಡ್ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್ ಅಂತ ಕೇಳ್ತಾರೆ. ನೋಡಿ, ಕ್ಲಾಸ್ ಇಂಟರ್ವಲ್ ಕಂಡುಹಿಡಿಬೇಕಾದ್ರೆ, ಮಿಡ್ ಪಾಯಿಂಟ್ ಕಂಡುಹಿಡಿಬೇಕಾದ್ರೆ ನಿಮಗೆ ಕ್ಲಾಸ್ ಇಂಟರ್ವಲ್ ಅಂತ ಹಿಂಗೆ ಕೊಟ್ಟಿರ್ತಾರೆ ನಿಮ್ಮ ಮೀನ್ ಮೀಡಿಯನ್ ಮೋಡಲ್ಲಿ. 10 to 15, 15 to 20 ಈ ರೀತಿ ಇರ್ತದೆ. ಇದನ್ನು ಏನಂತ ಹೇಳ್ತೀವಿ, ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಇಲ್ಲಿ ಕೆಳಗೆ ಇರೋದು, ಈ ಕಡೆ ಇರೋದನ್ನು ಲೋವರ್ ಲಿಮಿಟ್ ಅಂತ ಹೇಳ್ತೀವಿ, ಇಲ್ಲಿ ಇರೋದನ್ನು ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ನೀವು ಮಿಡ್ ಪಾಯಿಂಟ್ ಕಂಡುಹಿಡ್ತೀವಲ್ಲ, ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ನೀವು 2, 3 ಅಂತ ಅವ್ರು ಕೊಟ್ಟಿರ್ತಾರೆ ಇದಿಷ್ಟು. ಮಿಡ್ ಪಾಯಿಂಟ್ ಯಾವಾಗ ಕಂಡುಹಿಡ್ತೀರಾ, ಮೀನ್ ಕಂಡುಹಿಡ್ತೀರಾ ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕಾದ್ರೆ ನೀವೇನು ಮಾಡ್ತೀರಾ, 10 + 15 ಮಾಡಿ /2 ಮಾಡ್ತೀರಾ ಅಲ್ವಾ. ಇದನ್ನು ಏನಂತ ಹೇಳ್ತೀವಿ, ಲೋವರ್ ಲಿಮಿಟ್ ಅಂತ ಹೇಳ್ತೀವಿ. ಇದನ್ನು ಏನಂತ ಹೇಳ್ತೀವಿ, ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ /2 ಎಲ್ಲಿದೆ, ಇಲ್ಲಿದೆ, ಪ್ಲಸ್ ಇರೋದು. ಅರ್ಥ ಆಯ್ತಲ್ವಾ. ಆಗ ಅದನ್ನು ಬರಿತೀರ ಆನ್ಸರ್. ಅರ್ಥ ಆಯ್ತಲ್ವಾ. ಅದನ್ನು ನೀವು ಮಾಡ್ತೀರಾ, ಬಟ್ ಹೀಗೆ ಕೊಟ್ಟಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯೋಚನೆ ಇಟ್ಕೊಳ್ಳಿ. ನೀವು ಪ್ಲಸ್ ಮಾಡ್ತಾ ಇರೋದು ಮಿಡ್ ಪಾಯಿಂಟ್ ಕಂಡುಹಿಡಿಬೇಕಾದ್ರೆ ಅದನ್ನು ಯೋಚನೆ ಇಟ್ಕೊಳ್ಬೇಕು. ಇಫ್ ದ ಲೈನ್ ರೆಪ್ರೆಸೆಂಟಿಂಗ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಇದು ನಿಮಗೆ ಹೇಳಿದ್ದೀನಿ ನಾನು. ನೀವು ಆ ಬಾಕ್ಸಲ್ಲಿ ಪೇಜ್ ನಂಬರ್ ಎಷ್ಟು, ಪೇಜ್ ನಂಬರ್ 26ಅಲ್ಲಿದೆ. ಏನಂತ ಕೊಟ್ಟಿದ್ದಾರೆ, ಆ 3 ಪರ್ಫೆಕ್ಟಾಗಿ ಕಲ್ತಿರ್ಬೇಕು ಮಕ್ಕಳೇ. A1/A2 ನಿಮಗೆ ಗೊತ್ತಿರಬೇಕು. A1/A2 ಈಸ್, ಇಲ್ಲಿ ಕೇಳಿರೋದು ಯಾವ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಇಂಟರ್ಸೆಕ್ಟ್ ಫಸ್ಟ್ದೇ ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಹೀಗೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಇಂಟರ್ಸೆಕ್ಟ್ ಆದಾಗ B1/B2 ಅಂತ ಹೇಳಿದಾಗ ಅದನ್ನು ಪರ್ಫೆಕ್ಟಾಗಿ ಕಲ್ತಿದ್ರೆ ನೀವೇನು ಬರೀತೀರಿ, ಇಂಟರ್ಸೆಕ್ಟಿಗೆ ಇದನ್ನು ಬರೀತೀರಿ. ಇಂಟರ್ಸೆಕ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ಇಂಟರ್ಸೆಕ್ಟ್ ಆಗ್ತಾ ಇದೆ, ಓಕೆ. ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಇದಕ್ಕೆ ಇದು. ಈಗ ಇದನ್ನು ನೋಡಿದ ತಕ್ಷಣ ನೀವೇನೆಲ್ಲ ಇದಕ್ಕೆ ಎಷ್ಟು ಸೊಲ್ಯೂಷನ್, ಯುನೀಕ್ ಸೊಲ್ಯೂಷನ್ ಅಂತ ಹೇಳಿದ್ರೇನು 1 ಸೊಲ್ಯೂಷನ್. ಮತ್ತೇನು ಕಲಿಬೇಕು, ಕನ್ಸಿಸ್ಟೆಂಟು. ಅಷ್ಟನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಮಕ್ಕಳೇ ಇದರಲ್ಲಿ ಏನೇ ಕ್ವಶನ್ ಬಂದರೂ ಕಲಿತೀರಾ. ಈಗ ಈ ರೀತಿ ಬಂದರೆ ಇದೊಂದು ಈಕ್ವೇಷನ್ ಇದೆಯಲ್ವ, A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಅಂತಿದೆಯಲ್ಲ. ಆಗ ಬಂದ ತಕ್ಷಣ ಏನಂತ ಹೇಳ್ತೀರಾ, ನೀವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀರಾ, ನೋ ಸೊಲ್ಯೂಷನ್ ಅಂತ ಹೇಳ್ತೀರಾ ಇದಕ್ಕೆ ಅಲ್ವಾ. ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್. ಇದು ಇನ್ಕನ್ಸಿಸ್ಟೆಂಟ್, ಇದು ಏನಾಗಿದೆ, ಇನ್ಕನ್ಸಿಸ್ಟೆಂಟ್ ಆಗಿದೆ. ಎಲ್ಲವೂ ಈಕ್ವಲ್ ಆಗಿದ್ದಾಗ ಕೋಇನ್ಸಿಡೆಂಟ್ ಲೈನ್ಸ್, ಓಕೆ. ಇದು ಬಂದಾಗ ಕೋಇನ್ಸಿಡೆಂಟ್ ಲೈನ್. ಮತ್ತು ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್, ಡಿಪೆಂಡೆಂಟ್ ಕನ್ಸಿಸ್ಟೆಂಟ್. ಇಷ್ಟನ್ನು ಪರ್ಫೆಕ್ಟಾಗಿ ಕಲ್ತ್ರೆ ಮಕ್ಕಳೇ ನಿಮಗೆ 2 ಮಾರ್ಕ್ ಗ್ಯಾರಂಟಿ ಬರ್ತದೆ. ಅರ್ಥ ಆಯ್ತಲ್ವಾ. ಆಗ ಇದಕ್ಕೆ ಆನ್ಸರ್ ಯಾವುದು, ಇದಕ್ಕೆ ಆನ್ಸರ್ ಇದು ಬಿ. ಈಗ ನೆಕ್ಸ್ಟ್ ಕ್ವಶನ್, ಇನ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಟರ್ಮ್ ಈಸ್ 13, ಥರ್ಡ್ ಟರ್ಮ್. ಆಗ A3 ಎಷ್ಟಂತೆ 13, ಓಕೆ. A3 13. ಸೆಕೆಂಡ್ ಟರ್ಮ್ ಅಂತ ಹೇಳಿದ್ರೆ A2 ಈಸ್ 8. ಟರ್ಮ್ ಅಂತ ಬಂದ ತಕ್ಷಣ, ಈ ವರ್ಡ್ ಬಂದ ತಕ್ಷಣ ನಿಮಗೆ ಗೊತ್ತಿರಬೇಕು AN = ಫಾರ್ಮುಲಾ ಏನು, A + n - 1 × D, ಓಕೆನಾ. ಸೊ ಇಲ್ಲಿ A3 ಎಷ್ಟಂತ ಕೊಡಿದ್ರೆ 13. ಆಗ ಈ AN ಇದ್ದ ಪ್ಲೇಸಲ್ಲಿ ಎಷ್ಟು ಬರೀಬೇಕು ನಾನು, 13 = A ಪ್ಲಸ್ n ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ n ಇದ್ದಲ್ಲಿ ಎಷ್ಟಿದೆ, 3 ಇದೆ. ಆಗ 3 - 1 ಎಷ್ಟು ಬರಿತೀನಿ, ನಾನು ಡೈರೆಕ್ಟಾಗಿ 2D ಅಂತ ಬರಿತೀನಿ. ಇಲ್ಲಿ ಏನು ಹಾಕಿದ್ದೀನಿ, A3 ಅಂತ ಕೊಟ್ಟಿದ್ದೀನಿ, 3 - ಅದೇ ಥರ ಇದನ್ನು ಮಾಡಿ ಮಕ್ಕಳೇ. A2 ಅಂತಿದ್ದಲ್ಲಿ ಎಷ್ಟು ಬರಿತೀರಾ, 8 ಡೈರೆಕ್ಟ್ ಬರೀಲ್ಲ, 8 = A ಪ್ಲಸ್ n ಇದ್ದಲ್ಲಿ ಎಷ್ಟು ಬರೀಬೇಕು, 2 - 1 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 1D ಆಗುತ್ತೆ. ಸೊ ಇದೊಂದು 2 ಇಕ್ವೇಷನ್. ಆಗ ಇದನ್ನು ಇಲ್ಲಿ ಬರ್ಕೊಳ್ಳಿ, 8 = A +
1D. ನೋಡಿ ನಾವು ಎಲಿಮಿನೇಷನ್ ಮೆಥಡ್ ಇಲ್ಲಿ ಸಹ ಯೂಸ್ ಮಾಡ್ತಾ ಇದ್ದೀವಿ, ಓಕೆನಾ. ಇಲ್ಲಿ ಎಲ್ಲವೂ ಪ್ಲಸ್ ಇದೆ, ನನಗೆ ಕ್ಯಾನ್ಸಲ್ ಆಗಲೇಬೇಕು, ಒಂದು ಎಲ್ಲವೂ ಪ್ಲಸ್ ಇದೆ, ಆಗ ಏನು ಮಾಡ್ತೀನಿ ಮೈನಸ್ ಸೈನನ್ನು ಅಸೈನ್ ಮಾಡ್ತೀನಿ, ಅಂದರೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ. ಈಗ ಪ್ಲಸ್ ಎ ಮೈನಸ್ ಎ ಏನಾಯಿತು, ಕ್ಯಾನ್ಸಲ್ ಆಯಿತು. 13ಇಂದ 8 ಹೋದರೆ ಎಷ್ಟಾಗುತ್ತೆ, 5 ಆಗುತ್ತೆ. 2ಇಂದ 1D ಆದರೆ 1D. ಸೊ ಡಿ ವ್ಯಾಲ್ಯೂ ಎಷ್ಟಾಗುತ್ತೆ, D = 5. ನನಗೆ ಬೇಕಾಗಿದ್ದೇನು ಡಿ ಅಲ್ಲ, 5 ಬಂದ ತಕ್ಷಣ ಇಲ್ಲಿ 5 ಉಂಟು ಅಂತ ಹಾಕ್ಬಿಡ್ಬೇಡಿ. ಏನು ಕೇಳಿದ್ದಾರೆ ಇಲ್ಲಿ, ಕ್ವಶನನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ 8 ಅಂತ, ಆಗ ಸೆಕೆಂಡ್ ಟರ್ಮಿಂದ 8ಇಂದ 5ಅನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ, 3 ಬರ್ತದೆ. ಆಗ ನಮ್ಮದು ಎ ವ್ಯಾಲ್ಯೂ ಎಷ್ಟು, 3. ಅರ್ಥ ಆಯ್ತಲ್ಲ ಮಕ್ಕಳೇ, ಕ್ವಶನನ್ನು ಓದ್ಕೊಳ್ಳಿ ಮಾಡಿ. ನೆಕ್ಸ್ಟ್ ಕ್ವಶನ್, ದ ಪ್ರೊಬ್ಯಾಬಿಲಿಟಿ ಆಫ್ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟಿಗೆ ಏನು ಆನ್ಸರ್, 0. ಓಕೆ, ಅದನ್ನು ಕಲ್ತಿರ್ಬೇಕು, ಅದು ಒನ್ ವರ್ಡ್ ಆನ್ಸರ್ ಅದು. ದ ಕರೆಕ್ಟ್ ರಿಲೇಷನ್ಶಿಪ್ ಅಮಾಂಗ್ ದ ಫಾಲೋಯಿಂಗ್. ಈಗ ನೋಡಿ ಇದು ಮಾಡಬೇಕಾದ್ರೆ ನಿಮಗೆ ಎಲ್ಲವೂ ನಿಮಗೆ ಪರ್ಫೆಕ್ಟಾಗಿ ಬಂದಿರಬೇಕು ಮಕ್ಕಳೇ. ಆಗ ಏನು ಹೆದರಿಕೆ ಇಲ್ಲದೆ ಏನೆಲ್ಲ ನಿಮ್ಮ ಫಾರ್ಮುಲಾಸ್ ಕಲ್ತಿದ್ದೀರೋ ಅದನ್ನು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಹೋಗೋಣ. ಯಾಕೆಂತ ಹೇಳಿದ್ರೆ ನೆಕ್ಸ್ಟು ಇದೇ ಕೊಡ್ತಾರೆ ಅಂತಲ್ಲ, ಯಾವ್ದು ಕೊಟ್ಟರು ನಾವೇನು ಮಾಡಬೇಕು, ಬರೀಲಿಕ್ಕೆ ಗೊತ್ತಿರಬೇಕು. ಫಾರ್ಮುಲಾಸ್ ಯಾವುದೆಲ್ಲ ಇದೆ ಅದನ್ನು ನೀವು ಫಸ್ಟ್ ಪರ್ಫೆಕ್ಟಾಗಿ ಕಲೀರಿ ಮಕ್ಕಳೇ. ಯಾವುದೆಲ್ಲ ಇದೆ ಇಲ್ಲಿ ಬರಿತೀನಿ. ಇಲ್ಲಿ ಟ್ಯಾನ್ ಸ್ಕ್ವಯರ್ ಅಂತ ಬಂದ ತಕ್ಷಣ ನಿಮಗೆ ಫಾರ್ಮುಲಾ ಏನು ಗೊತ್ತಿದೆ, ಇಲ್ಲಿ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ = 1 ಅಂತ ಗೊತ್ತಿದೆ. ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಸೀಕೆಂಟ್ ಸ್ಕ್ವಯರ್ ಎ +1. ಇಲ್ಲಿ ನೀವು ಸರಿ ಮಾಡಿದ್ರೆ ಸೀಕೆಂಟ್ ಸ್ಕ್ವಯರ್ ಎ ಇದು ಈಚೆ ಬಂದಾಗ -1 = ಈ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಆಚೆ ಹೋದಾಗ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಏನಾದರೂ ಅವರು ಟ್ಯಾನ್ ಸ್ಕ್ವಯರ್ ಎ ಅಂಥೇಳಿ ಅದನ್ನು ಸೀಕೆಂಟ್ ಸ್ಕ್ವಯರ್ ಎ -1 ಅಂತ ಕೊಟ್ಟಿದ್ರೆ ಇದು ನಾವು ಕರೆಕ್ಟ್ ಮಾಡ್ತಿದ್ವಿ. ಯಾಕೆ ತಪ್ಪಾಯಿತು, ಇಲ್ಲಿ ಮೈನಸ್ ಬರಬೇಕಿತ್ತು ಫಾರ್ಮುಲಾ. ಆಗ ನೀವು ಇದ್ರದ್ದು ಫಾರ್ಮುಲಾ, ಇದು ಮೇನ್ ಫಾರ್ಮುಲಾ, ಇದನ್ನು ಕಲ್ತ್ಕೊಳ್ಬೇಕು. ಅರ್ಥ ಆಯ್ತಲ್ವಾ. ಆಗ ನಿಮಗೆ ಏನು ಬಂದರೂ ನೀವು ಇದನ್ನು ಮಾಡಲಿಕ್ಕೆ ರೆಡಿ ಇರ್ತೀರ. ಅದೇ ಥರ ಸೈನ್ ತೀಟಾ = 1/ಸೀಕೆಂಟ್ ತೀಟಾ ಇದು ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಕಲ್ತಿದ್ದೀವಿ ಸೈನ್ ತೀಟಾ = 1/ಕೊಸೆಕ್ ತೀಟಾ. ಮಕ್ಕಳೇ ಈಗ ಬರೀ ದಯವಿಟ್ಟು ಕೇಳ್ಕೊಂಡು ಹೋಗಬೇಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಏನೆಲ್ಲಿ ಕಲ್ತಿದ್ವಿ ಇಷ್ಟೇ ಕೊಂಡ್ರು, ಕ್ವಶನಲ್ಲಿ ಇರೋದನ್ನು ನೋಡ್ಕೊಂಡು ಫಸ್ಟ್ ಬರೆದು ಎಲ್ಲ ಫಾರ್ಮುಲಾಸ್ನ ಕಲ್ತ್ರೆ ನಿಮಗೆ ಈಗ ನೋಡಿ ಸೈನ್ ತೀಟಾ ಅಂದರೆ 1/ಕೊಸೆಕ್ ತೀಟಾ, ಇದು ನಿಮಗೆ ಪ್ರಾಬ್ಲಮ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಇಲ್ಲಿ ಸೀಕೆಂಟ್ ತೀಟಾ ಕೊಟ್ಟಿದ್ದಾರೆ, ಸೊ ಇದಲ್ಲ. ಇಲ್ಲಿ ಕಾಟ್ ತೀಟಾ ಅಂತ ಹೇಳಿದ್ರೆ ನಾವು ಏನಂತ ಕಲ್ತೀವಿ, ಕಾಸ್ ತೀಟಾ/ಸೈನ್ ತೀಟಾ. ಇಲ್ಲಿ ಕೊಟ್ಟಿರೋದು ಸೈನ್ ತೀಟಾ/ಕಾಸ್ ತೀಟಾ ಕೊಟ್ಟಿದ್ದಾರೆ, ಆಗ ಇದಲ್ಲ. ಇದು ಸೈನ್ ತೀಟಾ/ಕಾಸ್ ತೀಟಾ ಅಂತ ಹೇಳಿದ್ರೆ ಏನು, ಟ್ಯಾನ್ ತೀಟಾ ಬರಬೇಕಿತ್ತು. ಇಲ್ಲಿ ಟ್ಯಾನ್ ತೀಟಾ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಆದರೆ ಇಲ್ಲಿ ಈಗ ನೋಡಿ ಇದು ಸರಿ ಆನ್ಸರ್. ಹೇಗೆ ಸರಿ ಆನ್ಸರ್ ಅಂತ ಹೇಳಿದ್ರೆ ನಾವು ಫಾರ್ಮುಲಾ ಕಲ್ತಿದ್ದೀವಿ, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ = 1. ಓಕೆನಾ. ಇಲ್ಲಿ ಸೈನ್ ಸ್ಕ್ವಯರ್ ತೀಟಾ ಇಲ್ಲಿ ಈ ಕಡೆ ಇಟ್ಕೊಂಡಿದ್ದಾರೆ, ಸೈನ್ ಸ್ಕ್ವಯರ್ ತೀಟಾ = 1 ಇಲ್ಲಿದೆ. ಈ ಕಾಸ್ ಸ್ಕ್ವಯರ್ ತೀಟಾನ ಆಚೆ ಹೋದಾಗ ಏನಾಗುತ್ತೆ, -1 ಕಾಸ್ ಸ್ಕ್ವಯರ್ ತೀಟಾ ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಆಗುತ್ತೆ. ಆಗ 1 - ಕಾಸ್ ಸ್ಕ್ವಯರ್ ತೀಟಾ ಇದು. ಆಗ ಇದು ಆನ್ಸರ್ ಕರೆಕ್ಟ್. ಸ್ವಲ್ಪ ಅರ್ಥ ಮಾಡ್ಕೊಂಡು ಕಲೀರಿ, ಓಕೆನಾ. ಈಗ ಇನ್ನು ಎ ಟ್ರಯಾಂಗಲ್ ABC ಆ್ಯಂಡ್ DEF ಆರ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. AB/DE. ಆಗ ನಾವು ಒಂದು ಟ್ರಯಾಂಗಲ್ನ ಬಿಡಿಸ್ಕೊಳ್ಳೋಣ. ಒಂದು ABC, ಇನ್ನೊಂದು ಟ್ರಯಾಂಗಲ್ DEF, ಓಕೆನಾ. DEF ಟ್ರಯಾಂಗಲ್. ಓಕೆ, ಈಗ AB/DE ನಾನು ಹಿಂಗೆ ಮಾರ್ಕ್ ಮಾಡ್ತೀನಿ, AB/DE. ಓಕೆನಾ. ನೆಕ್ಸ್ಟ್ BC ಇಲ್ಲಿದೆ, BC/FD ಎಲ್ಲಿದೆ ಮಕ್ಕಳೇ, ಇಲ್ಲಿದೆ. ಓಕೆನಾ. ಈಗ ದೆನ್ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಈಗ ನಾವು ಇದೆರಡು ಸೈಡ್ಸು ಈ ಸಿಮಿಲರ್ ಅಂತ ಕೊಟ್ಟಾಗ ನಾವೇನು ಪ್ರಪೋರ್ಷನಲ್ ಆಗುತ್ತೆ ಅಲ್ವಾ. ಇಲ್ಲಿ ಪ್ರಪೋರ್ಷನಲ್ ಆರ್ ಇನ್ ಸೇಮ್ ರೇಷಿಯೋ ಅಂತ ಬಂದ ತಕ್ಷಣ ಇದಕ್ಕೆ ಯಾವ ಆ್ಯಂಗಲ್ ಸೇರಿದೆ, ಬಿ ಆ್ಯಂಗಲ್. ಇಲ್ಲಿಗೆ ಯಾವ ಆ್ಯಂಗಲ್, ಇದೆರಡು ಲೈನ್ ಮಧ್ಯೆ ಯಾವ ಆ್ಯಂಗಲ್ ಇದೆ, ಡಿ ಆ್ಯಂಗಲ್. ಸೊ ಆ ರಿಲೇಷನ್ಶಿಪ್ ಆ್ಯಂಗಲ್ B = ಆ್ಯಂಗಲ್ D. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಒನ್, 2 ಕ್ಯೂಬ್ಸ್ ಹ್ಯಾವಿಂಗ್ ದ ವಾಲ್ಯೂಮ್ 64 ಮೀಟರ್. ಆಗ 2 ಕ್ಯೂಬ್ಸನ್ನು ಜಾಯಿನ್ ಮಾಡಿದಾಗ, 2 ಕ್ಯೂಬ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಯಾವ ಥರ ಶೇಪ್ ಇರುತ್ತೆ, ಈ ರೀತಿ ಶೇಪ್ ಇರುತ್ತೆ ಅಲ್ವಾ. ಈ ರೀತಿ ಶೇಪ್ ಇರುತ್ತೆ 2 ಕ್ಯೂಬ್ಸ್. ಒಂದು ಕ್ಯೂಬ್ ಹೀಗಿದೆ, ಅದೇ ಥರದ ಇನ್ನೊಂದು ಕ್ಯೂಬನ್ನು ಏನು ಮಾಡ್ತೀನಿ ನಾನು ಪಕ್ಕದಲ್ಲೇ ಜೋಡಿಸ್ತೀನಿ. ವಾಲ್ಯೂಮ್ ಎಷ್ಟು, 64 ಸೆಂಟಿಮೀಟರ್ ಕ್ಯೂಬ್. ಇಲ್ಲಿನೂ ಇದೆ 64 ಅಂತ ವಾಲ್ಯೂಮ್ ಅಂತ ಹೇಳಿದ ತಕ್ಷಣ ವಾಲ್ಯೂಮ್ = ನಾವು ಏನಂತ ಕಲ್ತಿದ್ದೀವಿ, A ಕ್ಯೂಬ್ ಅಂತ ಕಲ್ತಿದ್ದೀವಿ. ಪಟ್ಟ ಬರಬೇಕು. ಆಗ V = ಕ್ಯೂಬ್ ರೂಟ್ ಆಫ್ A = ಆನ್ಸರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, V ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, V ವ್ಯಾಲ್ಯೂ ಕೊಟ್ಟಿದ್ದಾರೆ 64 ಅಂತ ಕೊಟ್ಟಿದ್ದಾರೆ. 64ದು ಕ್ಯೂಬ್ ರೂಟ್ ತೆಗಿಬೇಕು, A ಕಂಡುಹಿಡಿಬೇಕು ಅಂತ ಹೇಳಿದ್ರೆ. ಆಗ ನಮಗೆ 64ದು ಕ್ಯೂಬ್ ರೂಟ್ ನಾವು ಕಲ್ತಿದ್ದೀವಿ, 8th ಸ್ಟ್ಯಾಂಡರ್ಡಿಂದನೇ ಕಲ್ತ್ಕೊಂಡ್ಬಂದಿದ್ದೀವಿ. ಕ್ಯೂಬ್ಸ್ ಆ್ಯಂಡ್ ರೂಟ್ಸ್ ನನಗೆ ಎಷ್ಟು ಬಂತು, 4 ಬಂತು. ಆಗ ಒಂದು ಸೈಡ್ ಎಷ್ಟಾಗುತ್ತೆ, ಎಲ್ಲ 4 ಈ ಕ್ಯೂಬ್ದು ಎಲ್ಲವೂ 4 ಆಗುತ್ತೆ. ಅದೇ ಥರ ಈ ಎರಡನೇ ಕ್ಯೂಬ್ ಅದ್ರದ್ದು ಸಹ ಅಷ್ಟೇ, ಲೆಂತ್
ಬ್ರೆಡ್ತ್ ಹೈಟ್ ಎಲ್ಲ ಸೇರಿದಾಗ ನಮಗೆ ಎಲ್ಲ ಫೋರ್ಸ್, ಯಾಕೆಂದರೆ ಕ್ಯೂಬ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತು. ಈಗ ಅಲ್ಲಿ ಕೇಳಿರೋದು ಲಾಂಗೆಸ್ಟ್ ಸೈಡ್ ಅಂತ. ನೋಡಿ ಮಕ್ಕಳು, ಇದೆಲ್ಲ 4 4 ಯಾವುದು ಲಾಂಗೆಸ್ಟ್ ಸೈಡು? ಇದು ಲಾಂಗೆಸ್ಟ್ ಸೈಡು. 4 + 4 ಎಷ್ಟಾಯಿತು? ಇದನ್ನು ಪ್ಲಸ್ ಮಾಡಬೇಕು. ಎಷ್ಟು ಬಂತು? 8. ಹಾಗೆ ಆನ್ಸರ್ ಇದು. ಸ್ವಲ್ಪ ಇದು ನಿಮಗೆ ಕ್ವಶನ್ ಪೇಪರ್ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್. ಸ್ವಲ್ಪ ನೀವು ಕಲ್ತಿದ್ರೆ ಇದು ಪಟ್ಟ ಹೇಳ್ತೀರಾ, ಓಕೆನಾ? ಈಗ ನಿಮ್ಗೆ ಇದನ್ನ ಗೊತ್ತಾಗಿದೆ ಅಂತ ಹೇಳಿದ್ರೆ ಈಗ ನೀವು ನೋಡಿದ ತಕ್ಷಣ ಕ್ವಶನ್ ನೋಡಿದ ತಕ್ಷಣ 8 ಅಂತ ಬರೆಯೋಕ್ಕೆ ಗೊತ್ತಾಗುತ್ತೆ. ಓಕೆ, ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕೇಳಿದ್ದಾರೆ. ಇದು ಪೇಜ್ ನಂಬರ್ ಫಸ್ಟ್ ಸೆಮಿಸ್ಟರ್ಲಿರೋದು. ಇದನ್ನು ಪರ್ಫೆಕ್ಟಾಗಿ ಕಲ್ತಿರ್ತೀರಾ ಅಂತ ಹೇಳ್ತೀನಿ, ಯೋಚನೆ ಮಾಡ್ತೀನಿ. ಮಕ್ಕಳೇ ಕಲ್ತಿರ್ತೀರಾ, ಬಟ್ ಏನಾಗುತ್ತೆ, ಮರ್ತು ಹೋಗುತ್ತೆ. ಏನು ಮಾಡೋದು? ಚೆನ್ನಾಗಿ ಕಲ್ತಿದ್ವಿ ಮೇಡಮ್, ಆದರೆ ಏನಾಗ್ಬಿಡ್ತು? ಮರ್ತು ಹೋಗ್ಬಿಡ್ತು. ಏನು ಮಾಡೋಕ್ಕಾಗೋದು? ಮರೆವು ಸಹಜ ಗುಣ ಅಲ್ವಾ? ಅದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಯಾವಾಗೆಲ್ಲ ನಿಮಗೆ ಫ್ರೀ ಇರುತ್ತೆ ಆಗ ನೀವು ಜಸ್ಟ್ ಒಂದು ಸಲ ನೋಡ್ಕೊಳ್ಬೇಕು ಮಕ್ಕಳೇ. ಫಂಡಮೆಂಟಲ್ ಥಿಯರಮನ್ನು ಕಲ್ತಿದ್ದೀರಾ ಪರ್ಫೆಕ್ಟಾಗಿ. ಈಗ ಪೇಜ್ ನಂಬರ್ 3 ಇದೆ, ಫಸ್ಟ್ ಸೆಮಿಸ್ಟರ್ಲಿ ಪೇಜ್ ನಂಬರ್ 3 ಇದೆ. ನೋಡಿ ಮಕ್ಕಳೇ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ expressed as a product of primes, and this factorization is unique apart from the order in which the prime factors occur ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಇದನ್ನು ಕಲ್ತ್ಕೊಳ್ಳಿ. ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0 ಇಫ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಈಸ್ 0 ಅಂತ ಕೊಟ್ಬಿಟ್ಟಿದ್ದಾರೆ. ಡಿಸ್ಕ್ರಿಮಿನೆಂಟ್ 0 ಅಂತೆ ನೇಚರ್ ಆಫ್ ದ ರೂಟ್ಸ್. ಅದನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು. ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಲೆಸನಲ್ಲಿ ಬರ್ತದೆ. ಅದು ಕನೆಲ್ಲ ಓಪನ್ ಮಾಡಿ, ಹಳೇದಾಗಲಿ ಅಲ್ವಾ? 45 ನೀವು ಕಲ್ತಿದ್ದೀರಾ ಅಂತ ಆಗಬೇಕಲ್ಲ, ಅಷ್ಟು ಕೊಟ್ಟಿದ್ದಕ್ಕೆ, ಗೌರ್ಮೆಂಟ್ ಕೊಟ್ಟಿದ್ದಕ್ಕೆ ಅಲ್ವಾ? ಗೌರ್ಮೆಂಟಾ ಪ್ರೈವೇಟಾ, ನೀವೇನು ಅಮ್ಮ ಅರ್ನ್ ಮಾಡಿರಾ, ಏನೋ ಆಗಿರ್ಬೋದು ಅಲ್ವಾ? ಈಗ ಪೇಜ್ ನಂಬರ್ 45 ಕೊಟ್ಟಿದ್ದಾರೆ ಮಕ್ಕಳೇ. ಏನಂತ ಕೊಟ್ಟಿದ್ದಾರೆ? ಅದು ಡಿಸ್ಕಸ್ ದ ನೇಚರ್ ಆಫ್ ರೂಟ್. ಅದು ಅಷ್ಟನ್ನು ಕಲ್ತಿರ್ಬೇಕೇನು? 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಯಾವಾಗ? b² ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ ತಕ್ಷಣ ಫಾರ್ಮುಲಾ ಯೋಚನೆ ಬರಬೇಕು. ಡೆಲ್ಟಾ = b² - 4ac ಅಂತ ಇದರಲ್ಲಿ ಪ್ರಾಬ್ಲಮ್ ಇರ್ತದೆ. 2 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರ್ತದೆ, ಅರ್ಥ ಆಯ್ತಲ್ವಾ? ಆಗ ಇದನ್ನು ಫಾರ್ಮುಲಾನ ಕಲಿಬೇಕು. ಈಗ b² - 4ac. ಈಗ ನಮ್ಗೆ ಏನು ಕೊಡಿದೆ? ಡೆಲ್ಟಾ. ಇದನ್ನು ಡೆಲ್ಟಾ, ಇದಿಷ್ಟು ಫುಲ್ ಡೆಲ್ಟಾ. ಓಕೆ, ಈಗ ಯಾವಾಗ ವ್ಯಾಲ್ಯೂ ಗ್ರೇಟರ್ ದೆನ್ 0 ಆದಾಗ ನಮಗೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಕೇಳಿರೋದೇನು? ಅಲ್ಲಿ 3 ಆಪ್ಷನ್ ಇದೆ. ಡೆಲ್ಟಾ = 0, ಡೆಲ್ಟಾ = (0), ಅದನ್ನೆಲ್ಲ ಕಲ್ತಿರಬೇಕು. ಇಲ್ಲಿ ಕೇಳಿರೋದು ನೇಚರ್ ಆಫ್ ದ ರೂಟ್ಸ್, ಡಿಸ್ಕ್ರಿಮಿನೆಂಟ್ ಡೆಲ್ಟಾ = 0. ಆಗ ಡೆಲ್ಟಾ ವ್ಯಾಲ್ಯೂ = 0 ಆದಾಗ ಏನಂತ ಬರಿತೀರಾ? 2 ಈಕ್ವಲ್ ರಿಯಲ್ ರೂಟ್ಸ್. ಆನ್ಸರ್ ಏನು ಬರಿತೀರಾ? 2 ಈಕ್ವಲ್ ರಿಯಲ್ ರೂಟ್ಸ್. ಓಕೆನಾ? ಡಿಸ್ಕಸ್. ಆಗ 3 ಇದೆ ಇದರಲ್ಲಿ ಆಪ್ಷನ್, ಏನು ಬೇಕಾದ್ರೂ ಕೇಳ್ಬೋದು. ಆಗ 3ಅನ್ನು ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು. ಯಾಕೆಂದರೆ ಇದು 2 ಮಾರ್ಕ್ಸಿಗೆ ಒಂದು ಕ್ವಶನು ಬರ್ತದೆ. 2 + 1 ಇಲ್ಲೇ 3 ಆಯಿತು. ಎಷ್ಟು ಈಸಿ ಇದೆ. ನೆಕ್ಸ್ಟ್ ಒನ್, ರೈಟ್ ದ ಕೋಆರ್ಡಿನೇಟ್ಸ್ ಆಫ್ P ವಿಚ್ ಡಿವೈಡ್ಸ್ ದ ಲೈನ್ ಸಿಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ x1 y1 x2 y2 ಇಂಟರ್ನಲ್ಲಿ ಇನ್ ದ ರೇಷಿಯೋ 1:1. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಿದೆ, ರೇಷಿಯೋ ಅಂತ ಬಂತು ಅಂತ ಹೇಳಿದಾಗ ಸೆಕ್ಟರ್ ಫಾರ್ಮುಲಾ ಅಂತಿರೋದನ್ನು ಗೊತ್ತು. ಸೆಕ್ಟರ್ ಫಾರ್ಮುಲಾ ನೀವು ಕಲ್ತಿದ್ದೀರಾ ಈಸಿಯಾಗಿ. ಹೇಗೆ ಬರಿಬೋದು? +mx / m + m. ಇಲ್ಲಿ my + my / m + m. ಏನು ಮಾಡ್ತೀರಾ? ಮೇಡಮ್ ಏನಪ್ಪ ಮರ್ತುಬಿಟ್ರಾ ಅಂತ ಯೋಚನೆ ಮಾಡಿದ್ರೆ ಈಸಿಯಾಗಿ ಹೇಳಿ. 1 2 2 1 1 2. ಇಲ್ಲೂ ಅಷ್ಟೇ 1 2 2 1 1 2. ಇದು ಫಾರ್ಮುಲಾ. ಓಕೆನಾ? ಅಲ್ಲಿ ಕೊಟ್ಟಿರೋದು 1:1 ಅಂತ. x1 ಅದೆಲ್ಲ ಸೇಮ್. ಆಗ m1 ಇದ್ದ ಪ್ಲೇಸಲ್ಲಿ 1 ಬರಿಬೇಕು. 1 × x2 + 1 × x1 / 1 + 1. ನೋಡಿ, ಅಲ್ಲಿ ಕೊಟ್ಟಿರೋದು m1 = m2 ಅಂತ ಹೇಳೋದನ್ನು 1:1 ಅಂತ ಕೊಟ್ಟಿದ್ದಾರೆ. ಸೊ 1 ಅಂತ ಬರಿಬೇಕು m1 ಮತ್ತು m2 ಇದ್ದಲ್ಲಿ. ಇಲ್ಲಿ m1 ಇದ್ದಲ್ಲಿ 1 ಅಂತ ಬರಿತೀರಾ, y2 ಅನ್ನು ಆ್ಯಸ್ ಇಟ್ ಈಸ್ ಬರಿತೀರಾ, ಪ್ಲಸ್ m2 ಇದ್ದಲ್ಲಿ 1 ಅಂತ ಬರಿತೀರಾ, y1 ಇದ್ದಲ್ಲಿ ಆ್ಯಸ್ ಇಟ್ ಈಸ್ y1 ಅಂತ ಬರಿತೀರಾ, 1 + 1 ಅಂತ ಬರಿತೀರಾ. ಈಗ 1 × x2 ಅಂತ ಹೇಳಿದ್ರೆ x2 ಅಲ್ವಾ? ಆನ್ಸರ್ ನೀವೇನು ಬರಿತೀರಾ? x2 + x1 / 1 + 1 2. ಇದು ಆನ್ಸರ್ ಆಗುತ್ತೆ. ಇಲ್ಲಿ 2. ಇನ್ನೊಂದು y2 + y1. ಇಲ್ಲಿ 1 × y2 ಅಂತ ಹೇಳಿದ್ರೆ y2ನೇ. ಆಗ y2 + y1 / 2. ಈಸಿ ಇದೆಯಲ್ವಾ? ಇದು ಫಾರ್ಮುಲಾ ಹೇಗೆ ಮಾಡಬೇಕು ಅಂತ ಗೊತ್ತಾಯಿತು. ಅದನ್ನ ಯಾವುದೆಲ್ಲ 1, ಇಲ್ಲಿ ಏನು ಬರಿತೀರಾ? 2. ಇಲ್ಲಿ ಯಾವ ಇದರಲ್ಲಿ ಕಟ್ ಮಾಡಿದೆ? 2 ಅಲ್ಲಿ ಕಟ್ ಮಾಡಿದೆ. ಇಲ್ಲಿ 1 ಅಲ್ಲಿ ಕಟ್ ಮಾಡಿದೆ. ಆಗ -1 2. ಇದು ನಮ್ಗೆ ಇದನ್ನು ಈ ರೀತಿ ಗ್ರಾಫ್ ಹಾಕಿ ವ್ಯಾಲ್ಯೂಸ್ ಎಲ್ಲ ಕೊಟ್ಟರೆ ನಾವು ಇದೇ ಪಾಯಿಂಟನ್ನು ನೋಡ್ಕೊಂಡು ಬರಿಬೇಕು ಮಕ್ಕಳು, ಎಷ್ಟಿದೆ ಅಂತ. ನಂಬರ್ ಆಫ್ ಝೀರೋಸ್ ಕೇಳಿದರೆ 2 ಅಂತ ಬರಿತೀರಾ. ಇಲ್ಲಿ ರೈಟ್ ದ ಝೀರೋಸ್ ಅಂತ ಹೇಳಿದ್ರೆ ಯಾವುದಂತ ಹೇಳಿದ್ರೆ ರೈಟ್ ದ ಝೀರೋಸ್ ಅಂತಲೂ ಕೇಳ್ಬೋದು, ರೂಟ್ಸ್ ಅಂತಲೂ ಕೇಳ್ಬೋದು ಮಕ್ಕಳೇ. ಝೀರೋಸ್ ಮತ್ತು ರೂಟ್ಸಿಗೆ ಇದು ಮಾಡ್ಕೋಬೇಡಿ, ಈ ರೀತಿಯೂ ಕೇಳ್ತಾರೆ. ಓಕೆನಾ? ಈಗ ನೆಕ್ಸ್ಟ್
5 years ago ನೂರಿಸ್ ಏಜ್ ಈಗ ಈಸ್ ಥ್ರೈಸ್ ದ ಏಜ್ ಆಫ್ ಸೋನು ಅಂತ ಕೊಟ್ಟಿದ್ದಾರೆ. 5 years ago ಆಗ ಸೋನು ನಾವು ನೂರಿಗೆ ಎಕ್ಸ್ ಅಂತ ತೊಗೊಳ್ಬೇಕು ಅಂದ್ಕೊಂಡಿದ್ದಾರೆ. 5 years ago ಅಂತ ಹೇಳಿದಾಗ -5 ಮಾಡ್ತೀವಿ ಅಲ್ವಾ. ನಿಮ್ಗೆ 5 ವರ್ಷ, ಈಗ ನಿಮ್ಗೆ 15 ವರ್ಷ ಆಗಿದೆ, 5 ವರ್ಷದಿಂದ ನಿಮ್ಗೆ ಎಷ್ಟು ಇತ್ತು ಅಂತ ಹೇಳಿದ್ರೆ ಪಟ್ಟ ಹೇಳಲ್ಲ, 10 ವರ್ಷ ಅಂತ. ಅದೇ ಥರ ಈಗ 100 ಏಜು 5 ವರ್ಷದಿಂದ 5 x - 5. ದೆನ್ ಸೋನುದು ಏಜು y - 5 ಅಂತ ಬರಿತೀವಿ. ವಾಸ್ ಥ್ರೈಸ್ ಅಂತ ಕೊಡಿದ್ದಾರೆ. 100 ಏಜು ಇದು 100 ಏಜು. ವಾಸ್ ಥ್ರೈಸ್ ದ ಏಜ್ ಆಫ್ ಸೋನು, ಏಜು ಇವಳ್ದು ಯಾರ್ದು ಸೋನುದು ಏಜು y - 5, ಬಟ್ ಏನಾಗಿದೆ ಥ್ರೈಸ್ ಅಂತ ಕೊಟ್ಟಿರೋದ್ರಿಂದ ಇದನ್ನು ಏನು ಮಾಡಬೇಕು 3 ಅಂತ ಮಾಡಬೇಕು. ಅರ್ಥ ಆಯ್ತಲ್ವಾ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಂತೆ. 2 ವೇರಿಯಬಲ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕು. ಏನು ಮಾಡ್ತೀರಾ, x - 5 = 3 × y. ಈಸಿ. 3y ಮೈನಸ್ 3 5 15. ಈಗ ಎಕ್ಸ್ ಈ 3y ಈಚೆ ತನ್ನಿ ಮಕ್ಕಳೇ, -3y ಇಲ್ಲಿ -5, ಈ 15 ಈಚೆ ತಂದಾಗ +15, ಓಕೆನಾ, = 0 ಆಗುತ್ತೆ. ಈಗ ಎಕ್ಸ್ -3y ಇದನ್ನೇನು ಮಾಡಲಿಕ್ಕಾಗಲ್ಲ. 15ಇಂದ 5 ಮೈನಸ್ ಮಾಡಿದಾಗ ನಮಗೇನು ಬರ್ತದೆ, +10 ಬರ್ತದೆ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಯಾವುದು, ಲೀನಿಯರ್ ಇಕ್ವೇಷನ್. ಅರ್ಥ ಆಯ್ತಲ್ವ. ಇದು ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್, ಎಕ್ಸ್ ಇದೆ y ಇದೆ, 2 ವೇರಿಯಬಲ್ ಇದೆ. ಇಷ್ಟು ಬರೆದಿಟ್ಟರೆ ಆಯಿತು, x - 3y + 10 ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ಸಮ್ ಆಫ್ n ಟರ್ಮ್ಸ್ ಆಫ್ ಸಮ್ ಆಫ್. ಕ್ವಶನನ್ನು ಸರಿಯಾಗಿ ನೋಡ್ಕೊಳ್ಳಿ. ಫೈಂಡ್ ದ n ಟರ್ಮ್ ಸಮ್ ಅಂತ ಕೊಟ್ಟ ತಕ್ಷಣ ನಿಮಗೆ SN ಬರಬೇಕು ಅಂತ ಗೊತ್ತಿರಬೇಕು. ಇನ್ನು ಮುಂದೆ ಓದಲಿಕ್ಕಿದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಎಲ್ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಟರ್ಮ್ ಎ ಅಂತ ಕೊಟ್ಟು ಲಾಸ್ಟ್ ಟರ್ಮ್ AN ಅಂತ ಕೊಟ್ಬಿಟ್ಟು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಆಗ ನೀವು ಬರಿತಿದ್ರಿ, ಈ ಥರ ಕೊಟ್ಟಿಲ್ಲ, ಇಲ್ಲ ಈ ಥರನೂ ಹೇಳಿರ್ತಾರೆ ನಿಮ್ಮ ಟೀಚರ್ಸು. ಏನಂತ ಹೇಳಿರ್ತಾರೆ, SN = n/2 × a + an. ಟೆಕ್ಸ್ಟ್ ಬುಕ್ಕಲ್ಲಿರೋದು a + an. ಲಾಸ್ಟ್ ಟರ್ಮ್ನ ಅಲ್ಲಿ n ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಟರ್ಮ್ಗೆ ಎಲ್ ಅಂತ ಕೊಟ್ಟಿದ್ದಾರೆ. ಏನಪ್ಪ, ಈ ಪ್ಲೇಸಿಗೆ ಚೇಂಜ್ ಮಾಡಿದ್ರೆ ಆಯಿತು. ಏನಂತ ಚೇಂಜ್ ಮಾಡ್ತೀರಾ ಇದನ್ನು ಎಲ್ ಅಂತ ಚೇಂಜ್ ಮಾಡ್ತೀರಾ. ಆಗ ಫಾರ್ಮುಲಾ ಏನಾಯಿತು, SN = n/2 × a + l. ಅರ್ಥ ಆಯ್ತಾ. ನೀವು ಕಲಿತ ಫಾರ್ಮುಲಾನೇ, ಜಸ್ಟ್ ಏನು ಲೆಟರನ್ನು ಅವ್ರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅರ್ಥ ಆಯ್ತಲ್ವಾ. ಈಗ ಹೀಗೆ ಬರೀಬೇಕು. ಏನಂತ ಬರೀತೀರಾ, ಓಕೆನಾ. ಇದಕ್ಕೆ ಇದು ಫಾರ್ಮ್. ನೆಕ್ಸ್ಟ್, write the condition for similarity of 2 polygons having same number of sides. Corresponding angles are equal, corresponding sides are in proportion. Okay, corresponding angles are equal, corresponding sides are in proportion, ಆರ್ ಇನ್ ಸೇಮ್ ರೇಷಿಯೋ ಅಂತ. ಇನ್ ಪ್ರಪೋರ್ಷನಲ್ ಅಂತ ಬೇಕಾದ್ರೂ ಬರಿಬೋದು, ಆರ್ ಇನ್ ಸೇಮ್ ರೇಷಿಯೋ ಯಾವುದಾದ್ರೂ ಒಂದನ್ನು ಬರ್ಕೊಳ್ಳಿ. ಯಾವುದನ್ನು ಕಲ್ತಿದ್ರೆ ಅದನ್ನು ಕಲಿಯೋದವರು ಹೊಸದಾಗಿ ಯಾವುದಾದ್ರು ಒಂದನ್ನು ಕಲೀರಿ, ಆಯಿತಾ. ಈಗ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 38. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಮನ್ನು ಎಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಏರಿಯಾ ಆಫ್ ಅ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 38.5 cm. ಹೈಟ್ ಕೊಟ್ಟಿದ್ದಾರೆ. ಫೈಂಡ್ ಇಟ್ಸ್ ವಾಲ್ಯೂಮ್. ಯಾವುದ್ರದ್ದು ವಾಲ್ಯೂಮ್, ಸಿಲಿಂಡರ್ದು ವಾಲ್ಯೂಮ್. ನಿಮಗೆ ಗೊತ್ತಿದೆ ಸಿಲಿಂಡರ್ದು ವಾಲ್ಯೂಮ್ ಏನು, ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಅಲ್ವಾ. ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಏನು ಬರಿತೀರಾ, πr²h. ಅದೇ ಥರ ನಿಮ್ಗೆ ಗೊತ್ತಿರಬೇಕು ಹೇಗಿರುತ್ತೆ ಸಿಲಿಂಡರ್ದು ಬೇಸ್ ಯಾವಾಗಲೂ ಸರ್ಕ್ಯುಲರ್ ಶೇಪಲ್ಲಿರುತ್ತೆ. ನಿಮಗೆ ಆಗ ಸರ್ಕಲ್ ಅಂತ ಹೇಳಿದ ತಕ್ಷಣ ನಿಮಗೇನು ಗೊತ್ತು, ಏರಿಯಾ ಆಫ್ ಎ ಸರ್ಕಲ್ ಗೊತ್ತಿದೆ. ಏರಿಯಾ ಆಫ್ ಎ ಸರ್ಕಲ್ ಏನು, πr². ಅರ್ಥ ಆಯ್ತಲ್ವಾ. ಆಗ ಬೇಸ್ ಯಾವ ಶೇಪಲ್ಲಿದೆ, ಸರ್ಕಲ್ ಶೇಪಲ್ಲಿದೆ. ನನಗೆ ಗೊತ್ತಿದ್ದ ಫಾರ್ಮುಲಾ πr². ಆಗ ನಾವು ಬೇಸ್ ಅಂತ ಹೇಳಿದ ತಕ್ಷಣ πr² ಇದ್ದ ಜಾಗದಲ್ಲಿ ಏನು ಬರೀಬೇಕು, 38.5. ನೀವೇನು ಮಾಡ್ತೀರಾ, ಪೈ ಬೆಲೆ ಗೊತ್ತಿದೆ, ಆರ್ ಬೆಲೆ ಕೊಟ್ಟಿಲ್ಲ, ಹುಡ್ಕಕ್ಕೆ ಹೋಗ್ತೀರಾ. ಬಟ್ ಅವರು ನಿಮ್ಮನ್ನು 6 ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ನೀವು ಕಲ್ತಿರ್ಬೇಕು. ಇದನ್ನು ಕಲ್ತಿದ್ದಾಗ ನೀವೇನು ಮಾಡ್ತೀರಾ, 38.5 ಅಂತ πr² ಇದ್ದ ಜಾಗಕ್ಕೆ ಬರಿತೀರಾ. ಯಾಕೆ ಅಂತ ಹೇಳಿದ್ರೆ ಏರಿಯಾ ಬೇಸ್ ಯಾವ ಶೇಪಲ್ಲಿದೆ, ಸರ್ಕ್ಯುಲರ್ ಶೇಪಲ್ಲಿದೆ. πr² ಅಂತ ಏರಿಯಾದ ಫಾರ್ಮುಲಾ ಗೊತ್ತಿದೆ. ಹೆಚ್ ಕೊಟ್ಟಿದ್ದಾರೆ, ಹೆಚ್ ಎಸ್ ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, ಇಂಟು 10 ಮಾಡ್ತೀರಾ. ಎಷ್ಟು ಈಸಿ ಇದೆ ನೋಡಿ. ಆಗ ನೀವು ಮಕ್ಕಳು ಇದಕ್ಕೆ ಈ ಒನ್ ವರ್ಡ್ ಆನ್ಸರ್ಗೆ ಮಲ್ಟಿಪಲ್ ಚಾಯ್ಸಿಗೆ ಅಲ್ಲೇ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನೀವು ಯೂನಿಟ್ ಎಲ್ಲ ಬರೆಯೋದು ಇಂಪಾರ್ಟೆಂಟ್. ಕೇಳಿರೋದೇನು ವಾಲ್ಯೂಮ್. ಆಗ ಏನು ಬರಬೇಕು, cm3. ಓಕೆನಾ. ಕರೆಕ್ಟಾಗಿ ಬರೀರಿ. ಫುಲ್ ಮಾರ್ಕ್ಸನ್ನು 1 ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಲ್ವಾ.